ನಮಸ್ಕಾರ. ಆರ್ಸಿಬಿ ವಿರುದ್ಧ ಕೊನೆಯಲ್ಲಿ ಸೋತು ಅತ್ತರು ಶುಭ್ಮನ್ ಗಿಲ್ ನಂತರ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಗುಜರಾತ್ ಸೋತ ಬಳಿಕ ನಾಯಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ಪ್ರಿನ್ಸ್ ಅಥವಾ ಕಿಂಗ್ ಇಬ್ಬರಲ್ಲಿ ಯಾರ ಫ್ಯಾನ್ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ IPL 2026ರ 34ನೇ ಪಂದ್ಯದಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆರ್ಸಿಬಿ ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ 5 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆಯುವುದರ ಜೊತೆಗೆ ಆರ್ಸಿಬಿ ಗುಜರಾತ್ ತಂಡಕ್ಕೆ 4ನೇ ಸೋಲನ್ನ ಉಣಿಸಿದೆ ಅಂತ ಹೇಳಬಹುದು ಬಂಧುಗಳೇ. ಈ ಪಂದ್ಯ ಗೆಲ್ಲುವುದರೊಂದಿಗೆ ರೆಡ್ ಆರ್ಮಿ ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಸ್ಥಾನ ಪಡೆದುಕೊಳ್ಳುವುದರ ಜೊತೆಗೆ ತವರು ಮನೆಗೆ ಗೆಲುವಿನೊಂದಿಗೆ ಆರ್ಸಿಬಿ ಈ ಸೀಸನ್ ಅಲ್ಲಿ ವಿದಾಯ ಹೇಳಿದೆ ಅಂತಾನೆ ಹೇಳಬಹುದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೈಟಾನ್ಸ್ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಕಲೆ ಹಾಕಿತು. ಓಪನರ್ ಸಾಯಿ ಸುದರ್ಶನ್ ಶತಕ ಬಾರಿಸಿದರೆ ಶುಭ್ಮನ್ ಗಿಲ್ 32 ಹಾಗೂ ಬಟ್ಲರ್ 25 ರನ್ ಬಾರಿಸಿದರೆ ಇತ್ತ ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ ಹಾಗೂ ಜೋಸ್ ಹೆಜಲ್ವುಡ್ ತಲಾ 1 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿಗೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಕನ್ನಡಿಗ ದೇವದತ್ ಪಡಿಕ್ಕಲ್ ಶತಕದ ಪಾರ್ಟ್ನರ್ಶಿಪ್ ಕಟ್ಟುವ ಮೂಲಕ GT ಬೌಲರ್ಗಳನ್ನ ಧ್ವಂಸ ಮಾಡ್ತಾರೆ. ಇನ್ನು ಕೊನೆಯಲ್ಲಿ ಸಮಯೋಚಿತ ಆಟವಾಡಿದ ಕೃಣಾಲ್ ಪಾಂಡ್ಯ ಆರ್ಸಿಬಿಗೆ 18.5 ಓವರ್ಗಳಲ್ಲಿ ಗೆಲುವು ತಂದುಕೊಡ್ತಾರೆ, ಅದು 5 ವಿಕೆಟ್ ಕಳೆದುಕೊಂಡು. ಇದರೊಂದಿಗೆ ಬೆಂಗಳೂರು ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಗೆಲುವು ದಾಖಲಿಸುವುದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈಯೆಸ್ಟ್ ಎವರ್ ಟಾರ್ಗೆಟ್ ಅನ್ನ ಚೇಸ್ ಮಾಡಿತ್ತು. ತಂಡದ ಪರ ಕೊಹ್ಲಿ 81 ಹಾಗೂ ಪಡಿಕ್ಕಲ್ 55 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದ ಗುಜರಾತ್ ನಾಯಕ ಶುಭ್ಮನ್ ಗಿಲ್ ಈ ರೀತಿಯಾಗಿ ಹೇಳಿದ್ದಾರೆ. ಸೋಲಿನ ಬಗ್ಗೆ ಅತೀವ ನಿರಾಸೆಯನ್ನ ವ್ಯಕ್ತಪಡಿಸಿದರು. ವಿಶೇಷವಾಗಿ 16ರಿಂದ 19ನೇ ಓವರ್ಗಳ ನಡುವೆ ನಿರೀಕ್ಷಿತ ಮಟ್ಟದಲ್ಲಿ ರನ್ ಗಳಿಸಲು ಸಾಧ್ಯವಾಗದೇ ಇರುವುದು ಸೋಲಿಗೆ ಪ್ರಮುಖ ಕಾರಣ ಎಂದು ಹೇಳಿದರು. ಇದಲ್ಲದೆ ಮಿಡಲ್ ಓವರ್ಗಳಲ್ಲಿ ಆರ್ಸಿಬಿ ಬ್ಯಾಟರ್ಗಳ ವಿಕೆಟ್ ಪಡೆಯಲು ಸಾಧ್ಯವಾಗದ್ದರಿಂದ ಪಂದ್ಯ ಕೈಜಾರಿತು. ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು. ಇದಲ್ಲದೆ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ನಮಗಿಂತ ಔಟ್ ಪ್ಲೇಡೆಡ್ ಆಟವನ್ನ ಆಡಿದ್ದಾರೆ, ಇದು ಸೋಲಿಗೆ ಮೇನ್ ರೀಸನ್ ಎಂದು ಗಿಲ್ ಹೇಳಿದರು. ಮಾತು ಮುಂದುವರಿಸಿದ ಅವರು ಶತಕ ಸಿಡಿಸಿದ ಸಾಯಿ ಸುದರ್ಶನ್ ರವರ ಆಟವನ್ನ ಮೆಚ್ಚಿಕೊಂಡರು. ಕಳೆದ ಪಂದ್ಯದಲ್ಲಿ ಅವರು ಅಷ್ಟಾಗಿ ರನ್ ಗಳಿಸಿರಲಿಲ್ಲ, ಆದರೆ ಈ ಪಂದ್ಯದಲ್ಲಿ ಶತಕ ಸಿಡಿಸಿ ತಂಡಕ್ಕೆ ಆಸರಿಯಾದರು ಎಂದು ತಿಳಿಸಿದರು. ಮತ್ತು ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ರವರ ಜೊತೆ ಆಟವು ಪಂದ್ಯವನ್ನ ನಮ್ಮಿಂದ ದೂರ ಕೊಂಡೊಯ್ದಿತ್ತು. ಅವರಿಗೆ ಆರಂಭದಲ್ಲಿ ಸಿಕ್ಕ ಜೀವದಾನಗಳು ನಮಗೆ ದುಬಾರಿಯಾಗಿ ಪರಿಣಮಿಸಿದವು ಎಂದು ಅಭಿಪ್ರಾಯಪಟ್ಟರು. ಹೀಗಿದ್ದರೂ ಅರ್ಧ ಟೂರ್ನಮೆಂಟ್ ಅಷ್ಟೇ ಮುಗಿದಿದೆ, ಇನ್ನೂ ಕೂಡ ಪಂದ್ಯಗಳು ಬಾಕಿ ಉಳಿದಿವೆ. ಆ ಮ್ಯಾಚ್ಗಳಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿ ತಂಡವನ್ನ ಸ್ಟ್ರಾಂಗ್ ಸ್ಟೇಜ್ಗೆ ಕೊಂಡೊಯ್ಯುವುದೇ ಪ್ರಮುಖ ಟಾರ್ಗೆಟ್ ಎಂದು ಗಿಲ್ ತಿಳಿಸಿದರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.